ನಮಸ್ತೆ ಬಂಧುಗಳೇ, ಮತ್ತೊಂದು ಇಂಟರೆಸ್ಟಿಂಗ್ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ದಯಮಾಡಿ ಬಂಧುಗಳೇ, ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಸಬ್ಸ್ಕ್ರೈಬ್ ಮಾಡಿಸಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಬಿಹಾರದಲ್ಲಿ ಬಿರುಗಾಳಿ ಬೀಸಿದೆ. ಯಾವ ಪ್ರಿಡಿಕ್ಷನ್ ನಾನು ಮಾಡಿದ್ದೆ, ನಾನು ಮತ್ತೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ತುಂಬ ಖುಷಿಯಿಂದ ಹೇಳ್ತಾ ಇದ್ದೇನೆ. ಯಾರೂ ಇದನ್ನು ಊಹೆ ಮಾಡದಿದ್ದಾಗ ನಾನು 2 ತಿಂಗಳ ಮುಂಚೆನೇ ವಿಡಿಯೋ ಮಾಡಿಬಿಟ್ಟು ಹಾಕಿದ್ದೆ. ಬಿಹಾರ ಪ್ರವಾಸ ಆದಮೇಲೆ ಕನಿಷ್ಠ 180 ಗರಿಷ್ಠ 210 ಸೀಟ್ಗಳನ್ನ BJP ಅಥವಾ NDA ತಗೊಳುತ್ತೆ ಬಿಹಾರಲ್ಲಿ ಅಂತ ಹೇಳಿ. ಅದರ ಖುಷಿ ಜೊತೆಗೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಇವತ್ತು ಮಹಾಗಠಬಂಧನ ಸೋಲಿಗೆ ಹಲವಾರು ಕಾರಣಗಳು. ಅದರಲ್ಲಿ ಬಹಳ ದೊಡ್ಡ ಕಾರಣ, ಅವ್ರನ್ನ ಮುಳುಗಿಸಿದವರಲ್ಲಿ ಒನ್ ಆಫ್ ದ ಮೇನ್ ರೀಸನ್ ಅಂತ ಹೇಳಿದ್ರೆ ಐರನ್ ಲೆಗ್ ರಾಹುಲ್ ಬಾಬಾ ಅವರು. ನೋಡಿ, ನೀವು 2020ರ ಚುನಾವಣೆ ಮತ್ತು 2025ರ ಚುನಾವಣೆಯನ್ನು ಕಂಪೇರ್ ಮಾಡಿದ್ರೆ 2020ರಲ್ಲಿ ಮಹಾಗಠಬಂಧನ ಅಥವಾ RJD ಆಲ್ಮೋಸ್ಟ್ ಗೆಲುವಿನ ಹತ್ತಿರ ಬಂದುಬಿಟ್ಟಿದ್ರು. ಇದಕ್ಕೆ 2 ಪ್ರಮುಖ ಕಾರಣಗಳೇನಂತ ಹೇಳಿದ್ರೆ, ಚಿರಾಗ್ ಪಾಸ್ವಾನ್ ಅವರು ಏನು ಒಂದು ಅಲ್ಲಿನ ದಲಿತ ಸಮುದಾಯ ಇದೆ, ಪಾಸ್ವಾನ್ ಸಮುದಾಯ ಸುಮಾರು 5.5ರಿಂದ 6% ಸಮುದಾಯ ಇದೆ ಬಿಹಾರಲ್ಲಿ. ಅದು ಗಟ್ಟಿಗೆ ಚಿರಾಗ್ ಪಾಸ್ವಾನ್ ಜೊತೆ ನಿಂತಿದೆ. ಆ ಚಿರಾಗ್ ಪಾಸ್ವಾನ್ ಅವರು NDA ಬಿಟ್ಟು ಆಚೆ ಕಡೆಗೆ ಹೋಗಿ JDUವನ್ನು ಸೋಲಿಸ್ತೀನಿ ಅಂತ ಶಪಥ ಮಾಡಿ, ನಿತೀಶ್ ಕುಮಾರ್ನ ಸೋಲಿಸೋದೇ ನನ್ನ ಗುರಿ ಅಂತೇಳಿ ಶಪಥ ಮಾಡಿ, JDU ಎಲ್ಲೆಲ್ಲಿ ನಿಂತಿದೆ ಅಲ್ಲೆಲ್ಲನೂ ಕೂಡ ತಮ್ಮ ಕ್ಯಾಂಡಿಡೇಟ್ಗಳನ್ನ ಹಾಕಿದ್ರು. ಅವ್ರು ಗೆಲ್ಲಬೇಕು ಅಂತ ಹಾಕಲಿಲ್ಲ, ನಿತೀಶನ ಸೋಲಿಸ್ತೀನಿ ಅಂತಕ್ಕಂಥ ಛಲದಿಂದ ಹಾಕಿದ್ರು. 43 ಕಡೆಗಳಲ್ಲಿ ಬಿಕಾಸ್ ಆಫ್ ಪಾಸ್ವಾನ್ NDAಗೆ ಸೋಲಾಯಿತು, ಅತಿ ಹೆಚ್ಚು JDUಗೆ ಸೋಲಾಯಿತು. ಇಲ್ಲಿದ್ದರೆ ಆ ಸಂದರ್ಭದಲ್ಲೇ ಸುಮಾರು 150ರಿಂದ 160 ಬಂದ್ಬಿಡ್ಬೇಕಾಗಿತ್ತು 2020ರಲ್ಲಿ. ಇದು ಒಂದು ದೊಡ್ಡ ಕಾರಣ. ಆದರೆ ಮತ್ತೊಂದು ಕಾರಣ ಏನಂತೇಳಿದ್ರೆ, RJDಯ ತೇಜಸ್ವಿ ಯಾದವ್ ಆವತ್ತಿನ ಪ್ರಾಬ್ಲಮ್ ಆಗಿದ್ದಂತಹ ನಿರುದ್ಯೋಗ ಮತ್ತು ವಲಸೆಯನ್ನು ಹಿಡ್ಕೊಂಡೇನೆ ದೊಡ್ಡ ಹೋರಾಟಗಳನ್ನ ಶುರು ಮಾಡಿದರು ಆವತ್ತಿನ NDA ಸರ್ಕಾರದ ವಿರುದ್ಧ, ನಿತೀಶ್ ಕುಮಾರ್ ವಿರುದ್ಧ. ಜನಕ್ಕೆ ಹೌದು, ನಮ್ಮ ನೋವಿಗೆ ನಮ್ಮ ಸಂಕಷ್ಟಕ್ಕೆ ನಿಲ್ತಾ ಇದ್ದಾರೆ ಅಂತಕ್ಕಂಥ ಭಾವನೆ ಸೃಷ್ಟಿಯಾಗಿತ್ತು. ಹಾಗಾಗಿ ಸುಮಾರು 75 ಸೀಟ್ಗಳನ್ನ RJD ಗೆದ್ದುಬಿಟ್ಟಿತ್ತು ಅವತ್ತು. ಅದ್ರ ಜೊತೆಗೆ ಮಹಾಗಠಬಂಧನ್ ಕೂಡ ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನು ಸಾಧಿಸಿತು. ಬಿಕಾಸ್ ಆಫ್ ಕಾಂಗ್ರೆಸ್ಸು ಅಧಿಕಾರಕ್ಕೆ ಬರಲಿಲ್ಲ. ಬಿಟ್ಟರೆ NDAಲಾದಂತಹ ಗೊಂದಲದ ಕಾರಣ, ಮತ್ತೊಂದು ಜನರ ಕಷ್ಟಗಳಿಗೆ ಆವತ್ತಿನ ಏನು ನೋವಿತ್ತು ಆ ನೋವಿಗೆ ಸ್ಪಂದಿಸಿ ಆ ನೋವಿಗೆ ವಿಚಾರದಲ್ಲಿ ಹೋರಾಟಗಳನ್ನು ರೂಪಿಸಿದ್ದಕ್ಕೆ ಒಂದು ದೊಡ್ಡ ಪ್ರಮಾಣದ ಗೆಲುವಾಯಿತು. ಆದರೆ ಈ ಸರಿ ನೋಡಿ, 2025ರಲ್ಲಿ ಅದೇ ಮಹಾಗಠಬಂಧನ್ ಇದೆ. ಈ ಕಡೆ ಪಾಸ್ವಾನು ವಾಪಸ್ಸು NDAಗೆ ಬಂದರು, ಸಮೀಕರಣ ಚೆನ್ನಾಗಾಯಿತು, ಕೆಮಿಸ್ಟ್ರಿ ವರ್ಕ್ ಆಯಿತು, ಅರ್ಥಮೆಟಿಕ್ ವರ್ಕ್ ಆಯಿತು. ಇವತ್ತು 240ರಲ್ಲಿ 210 ಸೀಟ್ ತನಕನೂ NDA ಗೆಲುವಾಗ್ತಾ ಇದ್ದರೆ 30 ಸೀಟ್ ಕೂಡ ತಗೊಳಕ್ಕಾಗ್ತಾ ಇಲ್ಲ ಮಹಾಗಠಬಂಧನ್ಗೆ. ಇದಕ್ಕೆ ದೊಡ್ಡ ಕಾರಣಗಳನ್ನು ಹುಡ್ಕೊಂಡೋದ್ರೆ, ಒಂದು ಬಿಡಿ, ಲಾಲೂ ಪ್ರಸಾದ್ ಯಾದವ್ರ ಭ್ರಷ್ಟಾಚಾರ, ಲಾಲೂ ಪ್ರಸಾದ್ ಜಂಗಲ್ ರಾಜ್ ಒಂದಾದರೆ, ನೀವು ಕಳೆದ ಚುನಾವಣೆನೇ ಜಸ್ಟ್ ಕಂಪೇರ್ ಮಾಡ್ತೀವಿ ಅಂತ ಹೋದರೆ, ಕಳೆದ ಚುನಾವಣೆಯಲ್ಲಿ ಯಾವ ಯಾವ ಜನಗಳ ಇಶ್ಯೂ ಇಟ್ಕೊಂಡು ತೇಜಸ್ವಿ ಯಾದವ್ ಹೋರಾಟ ಮಾಡಿದ್ರು, ಆ ಇಶ್ಯೂಗಳನ್ನ ಒಂದನ್ನೂ ಮುಟ್ಲಿಲ್ಲ ಈ ಸರಿ. ಇವತ್ತು ಏನು ಸರ್ವೆಗಳು ಬರ್ತಿತ್ತು ಇದರಲ್ಲಿ, ಆ ಸರ್ವೆಗಳಲ್ಲೆಲ್ಲನೂ ಜನಗಳ ಇಶ್ಯೂಗಳೇನಿದೆ ಅಂತ ತೋರಿಸ್ತಾ ಇದ್ರು. ಯಾವುದು ಜಾಸ್ತಿ ಇಶ್ಯೂ ಇದೆ, ನಿರುದ್ಯೋಗ ಜಾಸ್ತಿ ಇಶ್ಯೂ ಇದೆ, ವಲಸೆ ಇಶ್ಯೂ ಇದೆ, ಈ ಥರದಲ್ಲೆಲ್ಲ ಇಶ್ಯೂಗಳನ್ನ ಏನು ಮೀಡಿಯಾಗಳು ತೋರಿಸ್ತಾ ಇದ್ವು. ಅವು ಯಾವ ವಿಷಯನೂ ಇಟ್ಕೊಂಡು ತೇಜಸ್ವಿ ಯಾದವ್ ಹೋರಾಟ ಮಾಡಲಿಲ್ಲ. ಯಾಕೆ ಹೋರಾಟ ಮಾಡಲಿಲ್ಲ ಅಂದರೆ, ಅವ್ರು ರಾಹುಲ್ ಗಾಂಧಿ ಅವ್ರನ್ನ ದಾರಿ ತಪ್ಪಿಸಿದ್ರು. ರಾಹುಲ್ ಗಾಂಧಿಯನ್ನು ವೋಟ್ ಚೋರಿ ಅಂತ ವಿಚಾರ ಇಟ್ಕೊಂಡು ದೇಶದಲ್ಲೆಲ್ಲ ಒಂದು ಸುಳ್ಳು ಪ್ರಚಾರ ಮಾಡ್ಕೊಂಡು ಬಂದರು. ಬಿಹಾರಲ್ಲೂ ಕೂಡ ಇದೇ ವಿಷಯ ಇಟ್ಕೊಂಡು ಬಂದರು. ತೇಜಸ್ವಿ ಯಾದವ್ ಎಷ್ಟು ತಪ್ಪು ಮಾಡಿದ್ರು ಅಂತ ಹೇಳಿದ್ರೆ, ಪಕ್ಕದಲ್ಲಿ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ನ ಒದ್ದು ಆಚೆ ಕಡೆ ಓಡಿಸಿದ್ದಾರೆ. ನೀವು ನಮ್ಮ ಜೊತೆ ಇರಬೇಡಿ, ನೀವಿದ್ರೆ ನಾವು ಹಾಳಾಗೋಗ್ತೀವಿ ಅಂತೇಳಿ. ಆ ಬುದ್ಧಿವಂತಿಕೆ ತೇಜಸ್ವಿ ಯಾದವಿಗೆ ಬರಲಿಲ್ಲ. ಯಾಕೆಂತೇಳಿದ್ರೆ, ವೋಟ್ ಚೋರಿ ಅಂತ ಯಾಕೆ ಮಾಡ್ತಾ ಇದ್ದಾರೆ ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಅಂತ ಹೇಳಿದ್ರೆ, ಅವ್ರಿಗೇನು ಇದರಿಂದ ಜನಗಳು ಚೇಂಜ್ ಆಗಿಬಿಡ್ತಾರೆ ಅಥವಾ ಎಲೆಕ್ಷನ್ ಕಮಿಷನ್ಗೆ ಕಪ್ಪು ಮಸಿ ಬಿಡ್ಬಿಡ್ಬೋದು, ಇದ್ಯಾವುದೂ ಅಲ್ಲ. ಏನು ತಾನು ನಾಯಕತ್ವ ತಗೊಂಡ ಮೇಲೆ 95 ಚುನಾವಣೆಗಳನ್ನ ಸೋತಿದ್ದೀನಿ, ಇನ್ನೆಲ್ಲಿ ನಮ್ಮ ಕಾರ್ಯಕರ್ತರಿಗೆ ನನ್ನ ಮೇಲೆ ಭರವಸೆ ಪೂರ್ತಿ ಹೊರಟೋಗುತ್ತೆ. ಹಾಗಾಗಿ ನನ್ನ ಮೇಲೆ ಇರ್ತಕ್ಕಂಥ ಭಾರನ ಯಾರ ಮೇಲೆನ ಹಾಕ್ಬಿಡ್ಬೇಕು, ನನ್ನಿಂದ ಸೋಲಾಗಿದ್ದಲ್ಲ ಬೇರೆ ಯಾರಿಂದ ಸೋಲಾಗಿದ್ದು ಅಂತ ಯಾರ ಮೇಲೆನ ಭಾರ ಹಾಕ್ಬಿಟ್ಟು ತನ್ನ ಸ್ಥಾನವನ್ನು ಸೇಫ್ ಮಾಡ್ಕೋಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಂದು ಕಡೆ ಕಾರ್ಯಕರ್ತರ ಮೇಲೆ ಹಾಕ್ತಾರೆ, ಇನ್ನೊಂದು ಸರಿ EVM ಅಂತಾರೆ, ಇನ್ನೊಂದು ಸರಿ ರಫೇಲ್ ಅಂತಾರೆ. ಈಗ ಅವೆಲ್ಲವೂ ವರ್ಕ್ ಆಗ್ತಿದ್ದಾಗ ಈಗ ವೋಟ್ ಚೋರಿ ಅಂತ ಬಂದಿದ್ದಾರೆ. ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ವೋಟ್ ಚೋರಿ ಅಭಿಯಾನ ಮಾಡ್ತಿರ್ತಕ್ಕಂಥದ್ದು ತನ್ನ ಮೇಲಿರ್ತಕ್ಕಂತಹ ಕಳಂಕ ಏನಿದೆ ಅದನ್ನು ಕಳ್ಕೊಳ್ಳೋದಕ್ಕೆ ಮಾತ್ರ. ಇದರಿಂದ 10 ಓಟ್ ಕೂಡ ಬರೋದಿಲ್ಲ ಅಂಥೇಳಿ ರಾಹುಲ್ ಗಾಂಧಿಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಬಿಹಾರಲ್ಲಿ RJD ಅಥವಾ ತೇಜಸ್ವಿ ಯಾದವ್ ಗೆಲ್ಲಬೇಕು ಅಂತ ಹೋಗ್ತಿದ್ದವರು. ಅವ್ರಿಗೆ ಯಾರ ಮೇಲೆ ಇರ್ತಕ್ಕಂಥ ಕಳಂಕನ ಅಳಿಸಿ ಅವ್ರಿಗೇನಾಗಬೇಕಾಗಿದೆ. ಆದರೆ ರಾಹುಲ್ ಗಾಂಧಿ ಮಾಡಿದಂತಹ ಟ್ರ್ಯಾಪ್ಗೆ ತೇಜಸ್ವಿ ಯಾದವ್ ಬಂದು ಬಿದ್ದರು.
ಏನೋ ಓಟ್ ಚೋರಿ ಅಂತ ಹೇಳಿಬಿಟ್ರೆ ನಮಗೆ ಜನ ಓಟ್ ಹಾಕ್ಬಿಡ್ತಾರೆ ಅಂತೇಳಿ ಅವ್ರ ಹಿಂದೆ ಹೋದರು, ಯಾತ್ರೆ ಮಾಡಿದ್ರು. 2 ತಿಂಗಳು ಕ್ರೂಷಿಯಲ್ 2 ತಿಂಗಳು ಇದರಲ್ಲೇ ವೇಸ್ಟ್ ಆಗೋಯ್ತು. ಮತಚೋರಿ ಅಂತ ಯೋಚನೆ ಮಾಡಿಕೊಂಡು ನಿರುದ್ಯೋಗದ ವಿಚಾರ ಎತ್ತಲಿಲ್ಲ, ಅಥವಾ ವಲಸೆ ವಿಚಾರ ಎತ್ತಲಿಲ್ಲ, ಬೇರೆ ಬೇರೆ ಬಡತನದ ವಿಚಾರ ಎತ್ತಲಿಲ್ಲ, ಯಾವ ವಿಚಾರವೂ ಎತ್ತಲೇ ಇಲ್ಲ. ಜನಗಳು ಹೇಗ್ರಿ ಕನೆಕ್ಟ್ ಆಗೋಕ್ಕೆ ಸಾಧ್ಯ? ನೋಡಿ, ತೀರಾ ಹೊಟ್ಟೆ ಹಸ್ಕೊಂಡು ಕೂತಿರೋನಿಗೆ ನಿನಗೆ ಅನ್ನ, ನಿನಗೊಂದು ಕೂಲಿ, ಇದ್ರ ಬಗ್ಗೆನೇ ಯೋಚನೆ ಬಿಟ್ಬಿಟ್ರೆ ಯಾರೋ ಓಟ್ ಚೋರಿ ಆಗಿರುತ್ತೆ, ಯಾರೋ ಬಂದು ಓಟ್ ಮಾಡೋದ್ರಂತೆ, ಅದು ಕಟ್ಕೊಂಡು ನಿಮ್ಗೆ ಏನು ರೀ ಆಗಬೇಕಾಗಿದೆ? ಅಕಸ್ಮಾತ್ ಅದಾಗಿದೆ ಅಂತ ಅನ್ಸೋದನ್ನು ಹೇಳೋರು ಹೇಳಿದ್ರೆ ಅದ್ರ ಮೇಲೆ ನಂಬಿಕೆ ಬರುತ್ತೆ ಬಿಟ್ಟರೆ, ರಾಹುಲ್ ಗಾಂಧಿ ಹೇಳಿದ್ರೆ ಯಾರು ಸೀರಿಯಸ್ ಆಗಿ ತಗೊತಾರೆ ಅದನ್ನು ಅರ್ಥ ಮಾಡ್ಕೊಳ್ಳದೆ ತೇಜಸ್ವಿ ಹೋಗಿ ರಾಹುಲ್ ಗಾಂಧಿ ಹಾಕಿರೋ ಟ್ರ್ಯಾಪಲ್ಲಿ ಬಿದ್ದರು. ನಾನು ಮುಂಚಿನ ಒಂದು ಮಾತು ಹೇಳಿದ್ದೆ, ಬಿಹಾರ್ ರಿಸಲ್ಟು ಇಬ್ಬರಿಗೆ ಮಾತ್ರ ಭಾಳ ಚೆನ್ನಾಗಿ ಗೊತ್ತು. ಒಂದು ಪ್ರಶಾಂತ್ ಕಿಶೋರ್ಗೆ, ಮತ್ತೊಂದು ರಾಹುಲ್ ಗಾಂಧಿಗೆ. ಅದಕ್ಕೇನೆ ಪ್ರಶಾಂತ್ ಕಿಶೋರ್ ಎಲೆಕ್ಷನ್ಗೆ ನಿಲ್ಲಿಲ್ಲ. ಫಸ್ಟ್ ಅನೌನ್ಸ್ ಮಾಡಿಬಿಟ್ಟಿದ್ರು, ರಾಘೋಪುರದಲ್ಲಿ ನಾನು ನಿಲ್ತೀನಿ, ತೇಜಸ್ವಿ ಯಾದವ್ ಎದುರುಗಡೆಗೆ ತೇಜಸ್ವಿ ಯಾದವ್ನ ಸೋಲಿಸ್ತೀನಿ ಅಂತೇಳಿ. ಆದರೆ ಅವ್ರದ್ದು ಪಟ್ಟಿ ರಿಲೀಸ್ ಆದಾಗ ಅವ್ರ ಹೆಸರೇ ಇರಲಿಲ್ಲ. ಕೇಳಿದಾಗ ಹೇಳ್ತಾರೆ, ಇಲ್ಲ ನಾನು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಬೇಕಾಗಿತ್ತು, ಅದಕ್ಕೆ ನಾನು ನಿಲ್ಲಿಲ್ಲ ಅಂತೇಳಿ. ಯಾಕೆ ರಾಘೋಪುರಲ್ಲಿ ದೊಡ್ಡದಾಗಿ ಘೋಷಣೆ ಮಾಡಿಬಿಟ್ಟು ಬಿಲ್ಡಪ್ ಎಲ್ಲ ಕೊಟ್ಟಬೇಕಾದ್ರೆ ಅವಾಗ ಜ್ಞಾನ ಇರಲಿಲ್ವಾ, ನಾನು ರಾಜ್ಯ ಎಲ್ಲ ಓಡಾಡಬೇಕು ಅಂತ ಹೇಳಿ? ಈಗ ಜ್ಞಾಪಕ ಬಂತ? ಅವರಿಗೆ ಚೆನ್ನಾಗಿ ಗೊತ್ತಿತ್ತು ರಿಸಲ್ಟ್ ಏನಾಗುತ್ತೆ, ನಾವು ಧೂಳಿಪಟ ಹೋಗ್ತೀವಿ, ಅದು ನಿಂತ್ಕೊಂಡ್ರೆ ನನಗೆ ಠೇವಣಿನೂ ಬರಲ್ಲ ಅಂಥೇಳಿ ಚೆನ್ನಾಗಿ ಗೊತ್ತಿತ್ತು ಪ್ರಶಾಂತ್ ಕಿಶೋರ್ಗೆ. ಅದಕ್ಕೋಸ್ಕರ ಅವ್ರ ಎಲೆಕ್ಷನ್ ಏನಿಲ್ಲ. ಇನ್ನೊಂದು ರಾಹುಲ್ ಗಾಂಧಿಗೆ ಚೆನ್ನಾಗಿ ಗೊತ್ತಿತ್ತು, ಇಲ್ಲಿ ನಮಗೆ ಬೋಣಿಗೆನೂ ಆಗಲ್ಲ. ಹಾಗಾಗಿ ನೋಡಿ, ನವಂಬರ್ 6 ಮತ್ತು 11ಕ್ಕೆ ಎಲೆಕ್ಷನ್ ಇತ್ತು. ಸೆಪ್ಟೆಂಬರ್ 1ನೇ ತಾರೀಕು ಲಾಸ್ಟು ಬಿಹಾರಲ್ಲಿ ಕಾಲಿಟ್ಟಿದ್ದು ರಾಹುಲ್ ಗಾಂಧಿ. 2 ತಿಂಗಳು ಪತ್ತೆನೇ ಇರಲಿಲ್ಲ ಪುಣ್ಯಾತ್ಮ. ಎಲ್ಲೋ ಹೋಗಿ ಕೊಲಂಬಿಯಾದಲ್ಲಿ ಕೂತ್ಬಿಟ್ಟಿದ್ರು, ಫಾರಿನಲ್ಲಿ ಮಜಾ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರು. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿತ್ತು ರಿಸಲ್ಟ್ ಏನಾಗುತ್ತೆ ಅಂತ ಹೇಳಿ. ತಾನೇನೋ ಮುಳುಗ್ತೀವಿ ಅಂತ ಕನ್ಫರ್ಮ್ ಆಗಿತ್ತು, ತಾನೊಬ್ಬನೇ ಮುಳುಗಲಿಲ್ಲ, ಜೊತೆ ತೇಜಸ್ವಿನೂ ಹಾಕೊಂಡು ಮುಳುಗ್ಬಿಟ್ರು. ಇವತ್ತು ಮಹಾಗಠಬಂಧನ ಹೀನಾಯ ಸೋಲಂತವ್ರಿಗೆ ಕಟ್ಟಿಟ್ಟ ಬುತ್ತಿಯಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಈ ಎಲೆಕ್ಷನ್ ನಡೆದಿದ್ದೇನೆ ಒಂದು ಪ್ರೋ ಇನ್ಕಂಬನ್ಸಿ ಮೇಲೆ, ಒಂದು ಪಾಸಿಟಿವ್ ವೋಟ್ ಮೇಲೆ, ಮತ್ತೊಂದು ಅರ್ಥಮೆಟಿಕ್ ಮತ್ತು ಕೆಮಿಸ್ಟ್ರಿ ಮೇಲೆ. ನಿತೀಶ್ ಕುಮಾರ್ ಕೊಟ್ಟಿರ್ತಕ್ಕಂಥ ಡೆವಲಪ್ಮೆಂಟ್ ಮಾಡಲು, ಸುರಕ್ಷತೆ, ಇವೆಲ್ಲವೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಪ್ರೋ ಇನ್ಕಂಬನ್ಸಿ ವೋಟ್ಗಳನ್ನ ತಂದಿದ್ರೆ, ಈ ಲಾಲೂ ಪ್ರಸಾದ್ ಯಾದವ್ ಅವರ ಜಂಗಲ್ ರಾಜು ಅವರ ಭ್ರಷ್ಟಾಚಾರಗಳು, ಆ ಪಕ್ಷದ ಮೇಲಿದ್ದಂತಹ RJD ಮೇಲಿದ್ದಂತಹ ನೆಗೆಟಿವ್ ವೋಟ್ಗಳು ಕೂಡ ಪಾಸಿಟಿವ್ ಆಗಿ NDAಗೆ ಬಂದಿದ್ದರಿಂದ, ಮತ್ತೊಂದು NDA ಏನು ಸೋಷಿಯಲ್ ಇಂಜಿನಿಯರಿಂಗ್, ಜಾತಿಗಳ ಕಾಂಬಿನೇಷನ್ನು, ಮತ್ತು ಅದ್ರ ಜೊತೆಗೆ ಈ ಎಲ್ಲ ಒಂದು ಒಳಗಿರ್ತಕ್ಕಂಥ ಪಕ್ಷಗಳ ಒಂದು ಆಂತರಿಕ ಬಾಂಧವ್ಯದಿಂದ ಅದು ಕೂಡ ಪಾಸಿಟಿವ್ ಆಗಿ ಗೆಲುವು ಶತಸಿದ್ಧ ಆಗೋಗಿದ್ರೂ ಕೂಡ ಈ ಮಟ್ಟಿಗೆ ಹೀನಾಯವಾಗಿ ಸೋಲೋದಕ್ಕೆ ಕಾಂಗ್ರೆಸ್ ಕೂಡ ಒಂದು ದೊಡ್ಡ ಕಾರಣ, ರಾಹುಲ್ ಗಾಂಧಿನೇ ದೊಡ್ಡ ಕಾರಣ. ಆದರೆ ಅದನ್ನು ನಂಬಿ ಹಾಳಾದ್ರಲ್ಲ ತೇಜಸ್ವಿ ಯಾದವ್ಗೆ, ಇವ್ರಿಗೇನೋ ಪೊಲಿಟಿಕಲ್ ಅಕ್ಯುಮೆನ್ ಇದೆಯಾ ಅನಿಸ್ಬಿಡುತ್ತೆ. ಮೊನ್ನೆ ಯಾರೋ ಮಾತಾಡ್ತಾಯಿದ್ರು, ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿ ಕಾಂಗ್ರೆಸ್ಸಿಂದ ದೂರ ಹೋಗಬಾರ್ದು, ಎಲ್ಲಿವರೆಗೂ ರಾಹುಲ್ ಗಾಂಧಿ ಇರ್ತಾರೆ ಅಲ್ಲಿವರೆಗೂ BJP ಗೆಲ್ತಲೇ ಇರ್ತದೆ ಅಂತ ಹೇಳಿ. BJPಗೆ ಒಂದು ಭಯ, ಇಷ್ಟೊಂದೆಲ್ಲ ಸೋತುಬಿಟ್ರೆ ಎಲ್ಲಿ ಕಾಂಗ್ರೆಸ್ ಅವರು ರಾಹುಲ್ ಗಾಂಧಿನ ಮನೆ ಕಳಿಸ್ಬಿಡ್ತಾರೆ ಅಂತೇಳಿ ಭಾಳ ಭಯ ಇದೆ BJP ಅವ್ರಿಗೆ. ಯಾಕೆಂದರೆ ರಾಹುಲ್ ಗಾಂಧಿ ಇರಬೇಕು, ಹಿಂಗೆ ಹುಚ್ಚುಚ್ಚಾಗಿ ಮಾತಾಡ್ತಿರ್ಬೇಕು, ಹಿಂಗೆ ಹುಚ್ಚುಚ್ಚಾದಂತಹ ವಿಷಯಗಳನ್ನ ಎತ್ಕೊತಾ ಇರಬೇಕು. ಆಗಲೇ ಜನಗಳಿಗೆ ಮೋದಿಯವ್ರನ್ನ ಮತ್ತು ರಾಹುಲ್ ಗಾಂಧಿನ ಕಂಪೇರ್ ಮಾಡೋಕ್ಕಾಗುತ್ತೆ, BJPನ ಮತ್ತು ಕಾಂಗ್ರೆಸ್ನ ಕಂಪೇರ್ ಮಾಡೋಕ್ಕಾಗುತ್ತೆ, ಇವರ ಯೋಗ್ಯತೆಗಳನ್ನ ಕಂಪೇರ್ ಮಾಡಬೇಕಾಗುತ್ತೆ. ಒಂದು ಕಡೆಗೆ ಡೆವಲಪ್ಮೆಂಟು, ಇನ್ನೊಂದು ಕಡೆಗೆ ವಿಚಿತ್ರಕಾರಿ ಮನೋಸ್ಥಿತಿ. ಇವತ್ತು ನೋಡಿ, ಬಿಹಾರಲ್ಲಿ ಮುಂದುವರಿದ ಸಮುದಾಯಗಳು NDAಗೆ ಓಟ್ ಹಾಕಿದ್ದಾವೆ, ಹಿಂದುಳಿದ ಸಮುದಾಯಗಳು, ಅತಿ ಹಿಂದುಳಿದ ಸಮುದಾಯಗಳು, ದಲಿತ ಸಮುದಾಯಗಳು, ಮಹಾದಲಿತರು ಅಂದರೆ ಅತಿ ಹಿಂದುಳಿದ ದಲಿತ ಸಮುದಾಯಗಳು, ಯಾದವರು ಜೊತೆಗೆ ಮುಸಲ್ಮಾನ್ ಸಮುದಾಯದವರು, ಮುಸಲ್ಮಾನ್ ಸಮುದಾಯದ ಹೆಣ್ಣುಮಕ್ಕಳು ವಿಶೇಷವಾಗಿ ದೊಡ್ಡ ಪ್ರಮಾಣದಲ್ಲಿ ಬಂದು ನಿಂತ್ಕೊಂಡು ಇವತ್ತು NDAಗೆ ಓಟ್ ಹಾಕಿದ್ದಾರೆ. ಅದರ ಅರ್ಥ ಯಾವ ಕಾರಣಕ್ಕೋಸ್ಕರ ತೇಜಸ್ವಿ ಯಾದವ್ ಅವರು ಕಾಂಗ್ರೆಸ್ನ ಜೊತೆ ಹೋದರು ನೋಡಿ. RJD ಅವರಿಗೆ, ತೇಜಸ್ವಿ ಯಾದವ್ ಅವ್ರಿಗೆ ಮುಂಚೆ ಭಾಳ ಜನ ಹೇಳಿದರು, ಕಾಂಗ್ರೆಸ್ ಸವಾಸ ಮಾಡಬೇಡಿ, ಅವರನ್ನು ದೂರ ಹಾಕಿ, ಲೆಫ್ಟ್ ಪಾರ್ಟಿಗಳಿದೆ ಅವ್ರ ಜೊತೆ ಹೋಗಿ ಸಾಕು, ನೀವು ಒಂದಷ್ಟು ಮಾನ ಉಳಿಯುತ್ತೆ ಅಂತ ಹೇಳಿ. ಆದರೆ ತೇಜಸ್ವಿ ಯಾದವ್ಗೆ ಒಂದು ಭಾವನೆ ಇತ್ತು, ಮುಸಲ್ಮಾನರೆಲ್ಲರೂ ಕೂಡ ರಾಹುಲ್ ಗಾಂಧಿ ಹಿಂದೆ ನಿಂತಿದ್ದಾರೆ, ಕಾಂಗ್ರೆಸ್ ಹಿಂದೆ ನಿಂತಿದ್ದಾರೆ, ಹಾಗಾಗಿ ಅವ್ರನ್ನ ದೂರ ಇಟ್ಬಿಟ್ರೆ ಎಲ್ಲಿ ಮುಸಲ್ಮಾನರು ಕೈ ಕೊಟ್ಬಿಡ್ತಾರೆ ಅಂತ ಭಯ ಇತ್ತು. ಹಾಗಾಗಿ ರಾಹುಲ್ ಗಾಂಧಿಯವ್ರನ್ನ ಜೊತೆಲಿ ಸೇರಿಸ್ಕೊಂಡ್ರು. ಆದರೆ ಆಗಿದ್ದೇನು, ಮುಸಲ್ಮಾನರು ಈಗಲೂ ಕೈ ಕೊಟ್ಟರು, ಈಗಲೂ ಡೆವಲಪ್ಮೆಂಟ್ ಜೊತೆ ನಿಂತ್ಕೊಂಡ್ರು, ಸುರಕ್ಷತೆ ಜೊತೆ ನಿಂತ್ಕೊಂಡ್ರು, ಅದಕ್ಕೋಸ್ಕರ NDA ಜೊತೆ ನಿಂತ್ಕೊಂಡ್ರು. ಇವತ್ತು ಕಾಂಗ್ರೆಸ್ ಯಾವ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ, ಖಾತೆ ತೆರೆಯೋದೇ ಕಷ್ಟ ಅನ್ಸ್ಬಿಟ್ಟಿದ್ದಾರೆ ಅಲ್ರಿ. ಅದಕ್ಕೆ ಹೇಳೋದು, ತಾನು ಮುಳುಗ್ತಾ ಜೊತೆಲಿರೋನು ಮುಳುಗಿಸ್ತಕ್ಕಂಥ ಒಂದು ಅದ್ಭುತವಾದಂಥ ಕಲೆ ಇರ್ತಕ್ಕಂಥದ್ದು ರಾಹುಲ್ ಗಾಂಧಿಗೆ ಮಾತ್ರ. ಇದನ್ನು ಭಾಳ ರಾಜ್ಯಗಳಲ್ಲಿ ಮಾಡಿ ತೋರಿಸ್ಬಿಟ್ಟಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಮಾಡಿ ತೋರಿಸಿದ್ದಾರೆ, ಪಶ್ಚಿಮ ಬಂಗಾಳದಲ್ಲಿ ಮಾಡಿ ತೋರಿಸ್ತಾ ಇದ್ರು, ಮಮತಾ ಬ್ಯಾನರ್ಜಿಗೂ ದೂರ ಇಟ್ಟರು, ಡೆಲ್ಲಿನಲ್ಲಿ ಮಾಡಿ ತೋರಿಸಿದ್ದಾರೆ, ಈಗ ಬಿಹಾರಲ್ಲೂ ಕೂಡ ಮಾಡಿ ತೋರಿಸಿದ್ದಾರೆ. ವಿಪಕ್ಷಗಳಿಗೆ, ಪ್ರಾದೇಶಿಕ ಪಕ್ಷಗಳಿಗೆ ಮುಂದೆ ಭಾರತದ ರಾಜಕಾರಣದಲ್ಲಿ ಉಳಿಬೇಕು ಅಂತ ಹೇಳಿದ್ರೆ ಮೊದಲು ಈ ಕಾಂಗ್ರೆಸ್ಸನ್ನು ದೂರ ಇಡಬೇಕು, ರಾಹುಲ್ ಗಾಂಧಿನ ದೂರ ಇಡಬೇಕು. ಇಲ್ಲದಿದ್ದರೆ ಅವಕ್ಕೂ ಉಳಿಗಾಲ ಇರಲ್ಲ, ಕಾಂಗ್ರೆಸ್ಗಂತೂ ಉಳಿಗಾಲ ಇಲ್ಲವೇ ಇಲ್ಲ ಬಿಡಿ. ಜನ ಸರಿಯಾಗಿ ಪಪ್ಪುಗೆ ಅವರ ಸ್ಥಾನವನ್ನು ತೋರಿಸ್ಬಿಟ್ಟಿದ್ದಾರೆ. ನಮಸ್ಕಾರ.